ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ನಾವು ಗಿಲ್ಲಿ ನಟ ನಮ್ಗೆ ನೆಗಾಡ್ಸಿ 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 ನಮ್ಗೆ ಖುಷಿ ತಂದವನು. ನಮ್ ಕರ್ನಾಟಕದಲ್ಲಿ ಇವನು ಜಾಸ್ತಿ ಇವನೇ. ಈಗ ಯಾವ ಸಾಧಕೋಕೆ ಯಾರು ಅವ್ರ ಹೆಸರು ಬೇಡ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಅವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗಿದ್ಯಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ? ಗಿಲ್ಲಿ ಅವ್ರಿಗೆ ಅಭಿಮಾನ ಗೊತ್ತು, ನನ್ನ ಅಭಿಮಾನನೂ ಜಾಸ್ತಿ ಐತ್ರಿ. ಈವಣ್ಣ ಅಂತೂ ಸ್ಟಾರ್ಟಿಂಗ್ ಇಂದ ಅದ್ ಯಾವ ನಶೆ ಮಾಡ್ಕೊಂತವನು ಗೊತ್ತಾಗ್ತದೆ. ಒಂದು ಸೋಷಿಯಲ್ ಮೀಡಿಯಾ ನೋಡ್ತಂದ್ರ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಸೋಷಿಯಲ್ ಮೀಡಿಯಾ ಅಂತ ಹೆಸರಲ್ಲ, ಅದು ಯಾವ ಆಪ್ ನೋಡ್ತಾವನೋ ಇವಾಗ. ಮಾಳುನ ಅಥವಾ ಗಿಲ್ಲಿನ ಅಣ್ಣಂದು ಈ ಲೆವೆಲ್ ಕಾನ್ಫಿಡೆನ್ಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಅಲ್ಲ ಸರ್, ಅಂದ್ರೆ ನಿಮ್ ಪ್ರಕಾರ ಈಗ ಮೀಸೆ ಬಿಟ್ಟವರೆಲ್ಲ ವೀರಪ್ಪ, ಕೂದಲು ಬಿಟ್ಟವರೆಲ್ಲ ಗೌತಮ್ ಅವರಪ್ಪ. ಅದ್ಯಾರು ಗೌತಮ್? ಯಾರು? ನನ್ ಮಗ ಸರ್. ನಿಮ್ಗೆಲ್ಲ ರಕ್ಷಿತನ್ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಏನೋ ಚೇಂಜಸ್ ಅನ್ಸಿ ನೀವು ಕ್ವಶನ್ ಮಾಡಕ್ ಶುರು ಮಾಡ್ತೀರಿ. ರಕ್ಷಿತನ್ ಯಾಕೆ ನಿಮ್ಗೆ ಹಂಗ ಅನಿಸ್ತು ಅಂತ? ಇನಿಷಿಯಲಿ ಅದು ಒಂದು ಇನ್ಸಿಡೆಂಟ್ ಆದಾಗ ಜಾನ್ವಿ ಅಕ್ಕ ಹೇಳ್ತಾರೆ, ಅಂದ್ರೆ ಇಲ್ಲ ಅವಳು ಮಧ್ಯರಾತ್ರಿ ಎದ್ದು ಡಾನ್ಸ್ ಮಾಡ್ತಾ ಇದ್ಲು ಹಂಗೆ ಅಂತ. ನಿಮ್ಗೇನೋ ಬಂದಿತ್ತು ರೋಗ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ನೀವು ನನ್ನ ಗರ್ಲ್ ಫ್ರೆಂಡ್ ಆಗಿ, ನನ್ನ ಬಾಯ್ ಫ್ರೆಂಡ್ ಆಗಿ ನಿನ್ನನ್ನು ಸ್ವೀಕರಿಸ್ಕೊಂತೀರಾ? ಅದನ್ನ ನೀನ್ ಹೇಳಬಾರ್ದು ವರ್ಮ, ರಾಜ ರಾಜ ವರ್ಮ ನಾವ್ ಹೇಳಬೇಕು. ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಯಾರು ಗೆಲ್ಲಬೇಕು ಅನ್ನೋದು ನನ್ನ ತಲೆಗಿಲ್ಲ ಮ್ಯಾಮ. ಇದ್ದೀನಂದ್ರೆ ನಾನೇ ಗೆಲ್ಲಬೇಕಾಗಿ. ಕಪ್ಪು ವಿನ್ ಆಗೋದು ಬೇರೆ, ನಾವು ಶೋನ ಗೆದ್ಕೊಂಡು ಬರ್ಲಿಲ್ಲ ಯಾಕೆ ಅಂತ ಓಟ್ ಬಿದ್ರಂಗಿಲ್ಲ, ಅದಕ್ಕೆ ಕೊಟ್ಟಿರಂಗಿಲ್ಲ. ಕೊಡೋಣ ಗಿಲ್ಲಿನ ಮಾತು ಕಲ್ತಾನ್ರಿ, ಮಾತಿಂದ ಕೊಟ್ಟಾನ. ನಾ ಹಾಡು ಕಲ್ತಿದ್ದೆ, ಹಾಡಿಂದ ಕೊಟ್ಟಿನಿ. ಹಂಗಾಗಿ ಶೋ ಯಾವ್ಯಾವ ತರ ಇರುತ್ತ ಆ ತರ ನಡೀತಿರ್ತೈತಿ. ಎಲ್ಲಿ ಮಾತಾಡೋದ್ರ ಎಲ್ಲರಿಗೂ ಮಾತಾಡಿ ಸ್ವಿಚ್ ಆಫ್ ಮಾಡೋಣ. ಹಂಗಾಗಿ ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಎಲ್ಲ ನನ್ನ ಮಗನೇ, ಈ ಅಸಲಿ ದಾದಾ ಮುಂದೆ ನೀನ್ಯಾವನ್ನ ಕುಣ್ಮಿನಿ ಪುಟ್ಕೋಸಿ ದಾದಾ. ಸ್ಟೋರಿ ಆಗ್ಲಿಲ್ಲ, ನಾನೇ ಕಾಯ್ತಾ ಇದ್ದೆ ನನಗೆ ಯಾರಾದ್ರೂ ಸಿಗ್ಲಿ ಅಂತ. ಹುಡುಕ್ತಾ ಇದ್ದೆ ಕಣ್ಣುಗಳಲ್ಲಿ, ಯಾವ್ದಾದ್ರೂ ನನ್ನನ್ನು ಇಷ್ಟಪಡೋ ಕಣ್ಣಿದ್ಯಾ ಅಥವಾ ನನಗಿಷ್ಟ ಆಗೋ ಕಣ್ಣುಗಳಿದ್ಯಾ ಅಂತ. ಹೌದು, ಏನ್ ತಪ್ಪೇನಿದೆ? ಐ ಆಮ್ ಅ ಸಿಂಗಲ್ ಗಾಯ್. ಸೊ ನನಗೂ ಯಾರಾದ್ರೂ ಈಗ ಕೆಲವರು ಸಿಕ್ಕಿದ್ದಾರೆ, ಅವ್ರವ್ರು ಹುಡುಕ್ತಾ ಇದ್ದಂತ ಪಾರ್ಟ್ನರ್ಗಳು ಬಿಗ್ ಬಾಸ್ ಮನೇಲಿ ಸಿಕ್ಕಿದೆ. ನಾನು ಅದನ್ನು ಇರುತ್ತೆ ಮನ್ಸಲ್ಲಿ, ನಮಗೆ ಆ ಭಾಗ್ಯ ಸಿಕ್ಕಿದ್ರೆ ಅದೇನಾದ್ರೂ ಸಿಕ್ಬಿಟ್ಟಿದ್ರೆ ಇನ್ನೂ ನನ್ನ ಆಟ ಬಹಳ ಮಜವಾಗಿರೋದು ಮ್ಯಾಮ್. ಒಂದು ನಿಮಿಷನೂ ಅದನ್ನ ಹೋಲ್ಡ್ ಮಾಡ್ತಾ ಇರ್ಲಿಲ್ಲ. ರೋಮಿಯೋ ತರ ಆಟ ಆಡ್ಬಿಡ್ತಿದ್ರೆ ಅವ್ರ ಸುತ್ತ. ಯಾರೂ ಸಿಗ್ಲಿಲ್ಲ ಮ್ಯಾಮ್, ಅದೇ ಬಹಳ ಬೇಜಾರು ನಮಗೆ. ಎಲ್ಲಾ ಸಿಕ್ಬಿಡ್ತಲ್ಲಿ, ಸಿಗ್ಬಾರ್ದೆಲ್ಲ ಸಿಕ್ಬಿಡ್ತಾ ವೇದಿಕೆಯಲ್ಲಿ. ಯಾವ್ದೆಲ್ಲ ಸಿಗ್ಬೇಕಿತ್ತು ಕೆಲವು ಸಿಕ್ಲಿಲ್ಲ. ಅಲ್ಲಿ ಒಂದು ಕಪ್ಪು, ಒಂದು ಪಾರ್ಟ್ನರ್, ಈ ಎರಡು ಬಿಟ್ಟು ಎಲ್ಲಾ ಸಿಕ್ಬಿಡ್ತು ಮ್ಯಾಮ್ ನಮಗೆ. ನಾನು ನೀವು ಹೊರಗಡೆ ಮಾತಾಡಿ ನಾನು ಕೇಳಿಸ್ಕೊಂಡೆ, ಇಲ್ಲಾಗಿದ್ದಕ್ಕೆ ಸುಮ್ನೆ ಇದೀನಿ ನೋಡ್ಕೋತೀನಿ ಅಂತ ನೀವು ಮಾತಾಡ್ತಿದ್ರಿ ನನಗೆ ಗೊತ್ತಿಲ್ಲ. ಆಮೇಲೆ ನನಗೂ ಅಂತಿಗೆ ಸರಿ ಅಜ್ಜಿ ಒಂದು ಮತ್ತೊಂದು ಏನೇನೋ ನೀವು ಮಾತಾಡಿದ್ ನಿಜ. ಸೊ ಇವೆಲ್ಲವೂ ನಾನು ಹೇಳೋದು ಹೊರಗಡೆ ಯಾರು ನೋಡ್ತಾರೆ. ಮತ್ತೆ ಇವೆಲ್ಲ ಯಾರಿಗೆ ಹೇಳಕ್ ಟ್ರೈ ಮಾಡ್ತಿದ್ದೀರಾ ನೀವು? ನಿಮ್ಗೇನೆ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಪರ್ಸನಾಲಿಟಿ ಅಂದ್ರೆ ನಾನು ಕೂಡ ಮಿಥುನ ರಾಶಿ, ಅವರು ಕೂಡ ಮಿಥುನ ರಾಶಿ. ಆಂಧ್ರ ನಕ್ಷತ್ರ, ಅವರು ಕೂಡ ಆಂಧ್ರ ನಕ್ಷತ್ರನೇ. ಸೊ ನಿಂದು ತಾಯಿ ಗುಣ ಇಲ್ಲ, ನಿಂದು ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ.
ಒಂದ್ ಲೈನ್ ಬಿಟ್ಬಿಡು ಯಾವಾಗ್ಲೂ ಜನರ ಸೇವೆ ಮಾಡ್ತಾನೆ ಇರ್ಬೇಕು. ಜೈ ಡಿ ಬಾಸ್. ಏನಂದೆ ಇನ್ನೊಂದ್ಸಲ ಹೇಳು. ಜೈ ಡಿ ಬಾಸ್. ತುಂಬಾ ನೋವಾಗ್ತಿದೆ. ಅವರು ಒಳಗಿದ್ರು ಹೊರಗಿದ್ರು ಸಿಂಹನೇ ಗರ್ಜನೆ ಮಾಡ್ತಾ ಇರ್ಬೇಕು. ಕರ್ನಾಟಕದಲ್ಲಿ ಎಲ್ಲಿದ್ರು ಜೈ ಡಿ ಬಾಸ್, ಜೈ ಡಿ ಬಾಸ್. 3 ತಿಂಗಳಾಗದ ಮಧ್ಯಾಹ್ನ ಊಟ ಬಿಟ್ಟು ಮಾತ್ರೆ ಬಿಟ್ಟು ನಾವು ಇದು ಹಿಂಗೆ ನಿಮ್ ಬೈದಾರೆ. ನಿಮ್ ಹೋದ್ಮೇಲೆ ಇನ್ನೊಬ್ರು ಬತ್ತ ಎಲ್ಲಿ ಊಟ ಮಾಡ್ನ. 5 ತಿಂಗಳು ಮರಿ ತಂದಿದ್ದೀನಿ ನಾನು. ಮೊನ್ನೆ 100 ಕೋಟಿ ವರ್ತ್ ನಾಯಿ ಅಂತ. ವರ್ತ್ಗೂ ಪರ್ಚೇಸ್ಗೂ ಡಿಫರೆನ್ಸ್ ಇದೆ. ನನ್ನ ನಾಯಿ ಚಿನ್ನ, ರನ್ನ, ಡೈಮಂಡು, ವಜ್ರ. ಬಾತ್ರೂಮ್ ತೊಳ್ಕೊಂಡಿದ್ದ ನನ್ನ ಮಗನ್ ಕರ್ಕೊಂಡೋಗಿ ಬಿಗ್ ಬಾಸ್ ಒಳಗ್ ಬಿಟ್ರೆ ಅದೇನು ಹೇಳ್ತಾರಲ್ಲ, ಅಂದಿನ ಎತ್ಕೊಂಡೋಗಿ ಅಲ್ಲಿ ಸಿಂಹಾಸನ ಮೇಲೆ ಬಿಟ್ರೆ ತಿರ್ಗಾ ಅದು ಹೋಲ್ಸ್ತೀನಿ ಅದು ಬಿಡಲ್ಲ ಅಂದಲ್ಲ. ಆ ಬಾಳ್ತಾನ. ಹಿಡ್ಕೊಂಡಿಲ್ಲ ಅಂದ್ರೆ ಇಲ್ಲ, ಗಿಲ್ಲಿ ಎತ್ಕೊಂಡಿಲ್ಲ ಅಂದ್ರೆ ಊಟ ಇಳಿಯಲ್ಲ ಗಂಟ್ಲೊಳಗಡೆ. ಒಂದ್ ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲಿಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಈಗ ನನ್ಗೆ ಗೊತ್ತಾಯ್ತು ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗ್ಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ? ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದ್ ಏನು ಆಡಿರೋದಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಒಂದು ಟಾಸ್ಕ್ ಆಡಿರೋದಿಲ್ಲ. ಜನ್ಮಕ್ಕೆ ಹೋಗೋ. ಬಿಗ್ ಬಾಸ್ ಈ ಟಾಸ್ಕ್ ಅಲ್ಲಿ ಗಿಲ್ಲಿ ಅವರು 189 ಚೆಂಡುಗಳನ್ನ ಮಾಡಿದ್ದಾರೆ. ಅಶ್ವಿನಿ ಮ್ಯಾಮ್ 2 ಚೆಂಡುಗಳು ಮಾಡಿದ್ದಾರೆ. ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು. ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವ್ ಯಾಕೆ ಬರ್ತೀರಾ? ಸತೀಶ್ ಕ್ಯಾಡಬಮ್ಸ್. ಸತೀಶ್ ಅಣ್ಣ ಒಳ್ಳೆ ಬ್ಯೂಟಿಫುಲ್, ಸುಂದರ, ಚೆನ್ನಾಗಿ ಕಾಣಿಸ್ತಾರೆ. ಬ್ಯೂಟಿಫುಲ್ ಗಾಯ್. ಎಷ್ಟ್ ಚೆನ್ನಾಗಿ ಹೇಳಿದ್ರು. ಅವ್ರೇನಪ್ಪ ನಿಮ್ಮ ಮೇಲೆ ತುಂಬಾ ಸಿಟ್ ಮಾಡ್ಕೊಂಡ್ಬಿಟ್ಟಿದಾರೆ. ಮನೇಲೇನೋ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ರಂತೆ ನೀವು ಅವರಿಗೆ. ಇಲ್ಲಿ ಹೊರಗಡೆ ಬಂದು ಗಿಲ್ಲಿ ಗೆಲ್ಬಾರ್ದು ಅಂತೆಲ್ಲ ಹೇಳ್ತಿದ್ರು. ಅವರು ಏನೋ ಒಂದು ಹೇಳ್ತಿದ್ರಲ್ಲ, ನನ್ ಕೌಂಟರ್ ಕೊಡ್ತಿದ್ದೆ ಅಷ್ಟೇ. ಅಣ್ಣ ನಂದು ಒಂದು ನಾಯಿ ಒಂದಿಷ್ಟು ಕೋಟಿ ಅಂದ್ರೆ ಅಣ್ಣ ಅದಕ್ಕೆ ಏನ್ ಕಣ ನಿಮ್ ಹತ್ರ ಬರ್ಬೇಕು, ಎಲ್ಲೇ ಬೀದಿಲೇ ಓಡಾಡ್ತಾ ಇರ್ತೇವೆ, ಹಿಡ್ಕೋಕ್ ಸಾಕೋದ್ರಾಗಲ್ಲ. ಯಾಕಂದ್ರೆ ನಾನು ಹೇಗ ಪರ್ಸನ್ ಅಂದ್ರೆ ತುಂಬಾ ಕೂಲ್ ಪರ್ಸನ್. ನನ್ಗೆ ಡಿಸಿಪ್ಲಿನ್ ಹಂಗೆ ಅಂತ ಇಷ್ಟ ಇಲ್ಲ. ಮತ್ತೆ ನನ್ಗೆ ಟೆನ್ಷನ್ ಎಲ್ಲ ಬೇಡ, ಎಲ್ಲಾರ್ದು ಟೆನ್ಷನ್ ಬೇಡ. ನನ್ಗೆ ನನ್ನನೇ ನೋಡ್ಲಿಕ್ಕೆ ನನ್ಗೆ ಆಗಲ್ಲ, ಅವ್ರೆ ಎಲ್ಲಾರ್ದು ಅಂತ ನೋಡ್ಲಿ. ನಾನು ನನ್ಗೆ ರೂಲ್ಸ್ ರೆಗ್ಯುಲೇಷನ್ ನಾನೇ ಫಾಲೋ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾನು ಅವರಿಗೆ ಹೇಳಿದ್ರೆ ತಪ್ಪಾಗುತ್ತೆ. ಸೊ 4th ಥಿಂಗ್, ನನ್ಗೆ ಹಾಗೆ ಬೇಡ ಅಂದ್ರೆ ಕ್ಯಾಪ್ಟನ್ಶಿಪ್ ಬೇಡ. ಬಿಕಾಸ್ ನಾನೇ ನನ್ಗೆ ಕ್ಯಾಪ್ಟನ್ ಇದ್ದೀನಿ, ಅಷ್ಟು ಸಾಕು. ಬೇರೆಯವ್ರಿಗೆ ಬೇಡ ನಾನು ಕ್ಯಾಪ್ಟನ್ ಆಗಿ. ಟ್ರೈ ಮಾಡಿದೀನಿ ನಾನು ಕ್ಯಾಪ್ಟನ್ ಆಗ್ಲಿಕ್ಕೆ, ಬಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ಹೇಳುದಲ್ವಾ. ಕರೆಕ್ಟ್. ನಾನು ಹೇಳ್ತೀನಿ ನನಗೆ ನನ್ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ. ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡ್ ಹೋಗಕ್ಕೆ. ಒಬ್ರ ಮೇಲೆ ಮನ್ಸಾಗಿದೆ ಒಬ್ರಿಗೆ ಲೈಫ್ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಾನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕೊಂಡ್ಬಿಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ ಬೇಜಾರಾಗ್ತಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ದೇವ್ರ ಕೈ ಮುಗಿತಾರೆ. ಸಾಯಂಕಾಲ ನಾನು ಹಾಕೋ ವಿಡಿಯೋಗೆ ಬಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಹಾಕ್ತಾರೆ. ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಎಲ್ಲರೂ. 100 ಪಿಕ್ಚರ್ ಆಫರ್ ಬಂದಿದೆ ಸರ್. ನಾನೇ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. 200 ಡೇಸ್ ಈಗ ನಾವ್ ಹೇಳಿದ್ವಿ ಸ್ವಪ್ನ ಥಿಯೇಟರ್ ಅಲ್ಲಿ ಇದೆ ಅಂತ. ಮೈಸೂರು ಪ್ರಭಾದಲ್ಲಿ 155 ಡೇಸ್. ಹಿಂಗೆಲ್ಲ ಆಡಿದ್ರೆ ಬಿಗ್ ಬಾಸಿಗೆ ಕಳ್ಸಲ್ಲ. ಭ್ರಮೇಲ್ ಬದುಕ್ಬೇಡಕ. ಹೋಗ್ ಮುಖ ತೊಳ್ಕೊಂಡು ಕೆಲ್ಸ ನೋಡ್ಕೊ ಹೋಗು. ಹಂಗೆ ನೈಟ್ ಟೈಮ್ ಈ ತರ ಎಲ್ಲೂ ಓಡಾಡಕ್ ಹೋಗ್ಬೇಡ, ಹೋಗು.
ಚೆನ್ನಾಗಿದೆ ಅಣ್ಣ. ಇವಾಗ ಆ ತರ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಿರಲ್ಲ, ಹೆಂಗಕ್ಕ ಅದು? ಡಿಫ್ರೆಂಟ್ ಆಗಿ ಕೊಡ್ಬೇಕು, ಎಲ್ಲಾರು ಕೊಡೋ ತರ ನಾವೇ ಕೊಡ್ಬೇಕು. ಜನ ನೋಡ್ದವ್ರಿಗೆ ಹೆಂಗ್ ಅನ್ಸುತ್ತೆ, ಏನು ಕೆರ ತಗೊಂಡ್ ಹೊಡಿಬೇಕನ್ಸುತ್ತೆ.